we discuss the characteristics discuss ಮಾಡಿದ್ವಿ. Next we go for the benefits and advantages and disadvantages. C++ ಅಥವಾ oops ನ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂತ ಡಿಸ್ಕಸ್ ಮಾಡೋಣ. ಅದರಲ್ಲಿ ಒಂದು ಪಾಯಿಂಟ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಎಕ್ಸಾಮಲ್ಲಿ 2 or 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ, ಅದರಲ್ಲಿ ನೀವು ಒಂದು 5 ಪಾಯಿಂಟ್ ಕಂಪ್ಲೀಟ್ಕೊಂಡ್ರೆ ಸಾಕು, ಈಸಿಲಿ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಅದ್ಯಾವ ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ಫಸ್ಟ್ ರೈಟ್ ಡೌನ್ ದ ಬೆನಿಫಿಟ್ಸ್ ಆಫ್ oops. ಬೆನಿಫಿಟ್ಸ್ ಆಫ್ oops. oops ನ ಬೆನಿಫಿಟ್ಸ್ ಏನೇನು oops ಇಂದ ಅನುಕೂಲ ಆಗುತ್ತೆ ಅಂದ್ರೆ, ಫಸ್ಟ್ ಒನ್ ರೈಟ್ easy to understand, manage and ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂಡ್ ಈಸಿಯಾಗಿ ಮ್ಯಾನೇಜ್ ಅಂಡ್ ಟೆಸ್ಟಿಂಗ್. ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು, ಈಸಿಯಾಗಿ ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ oops support ರಿಯಲ್ ಅಂದ್ರೇನು, ನ್ಯಾಚುರಲ್ ಆಗಿ ಏನಾಗುತ್ತೆ ಅದನ್ನ ರಿಯಲ್ ಅಂತ ಹೇಳ್ತೀವಿ. ರಿಯಲ್ ವರ್ಡ್ ಎಂಟಿಟೀಸ್, ರಿಯಲ್ ವರ್ಡ್ ಎಂಟಿಟೀಸ್ಗೆ ಅದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನು ಹೇಳ್ತೆ, oops can be easy to upgrade easily upgrade the program ಅಥವಾ easily upgrade ಅಂದ್ರೇನು, ಇಂಪ್ಲಿಮೆಂಟ್ ಮಾಡೋದು ಅಥವಾ ಅದನ್ನ ನೆಕ್ಸ್ಟ್ ಫರ್ದರ್ ಮಾಡೋದು. ಈಸಿ ಅಪ್ಗ್ರೇಡ್ ಫ್ರಮ್ ಎಲ್ಲಿಂದ, ಗ್ರೇಡ್ ಫ್ರಮ್ ಸ್ಮಾಲ್ ಪ್ರೋಗ್ರಾಮ್ಸ್, ಚಿಕ್ಕ ಪ್ರೋಗ್ರಾಮ್ ಇಂದ ದೊಡ್ಡ ಪ್ರೋಗ್ರಾಮ್ ಆಗೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಅಪ್ಗ್ರೇಡ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಟ್ಸ್ ಏನ್ ಹೆಲ್ಪ್ ಮಾಡುತ್ತೆ, ಇಟ್ಸ್ ಹೆಲ್ಪ್ಸ್ ಟು ಮೆಸೇಜ್ ಪಾಸಿಂಗ್ ಕಮ್ಯುನಿಕೇಶನ್. ಇದು ಹೆಲ್ಪ್ ಅಂತ ನಾನು ಬರ್ರಿ, ಸಪೋರ್ಟ್ ಅಂತ ನಾನು ಬರ್ರಿ. ಓಕೆ, ಸಿಂಪಲ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್, ಈಸಿಯಾಗಿ ಅರ್ಥ ಆಗಲಿ ಅಂತ. ಇಟ್ ಹೆಲ್ಪ್ಸ್ ಟು ಮೆಸೇಜ್ ಪಾಸಿಂಗ್, ಕಮ್ಯುನಿಕೇಶನ್ ಬಿಟ್ವೀನ್ ಆಬ್ಜೆಕ್ಟ್ಸ್ ಜೊತೆ ಕಮ್ಯುನಿಕೇಶನ್ ಅಥವಾ ಮೆಸೇಜ್ ಪಾಸಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಆಯ್ತಾ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ನೊಂದು ಸಿಂಪಲ್ ಆಗಿ ಐದನೇದು, ಇಟ್ ಸಪೋರ್ಟ್ standard it support standard working model communication, standard working model communication, standard working model communication ಗೆ ಇದು ಸಪೋರ್ಟ್ ಮಾಡುತ್ತೆ. Next it support
interface between the objects. Okay, it supports interface between the object. Next, its over can be easily divided into small program. ಇದು ವರ್ಕ್ನ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಆಗಿ ಡಿವೈಡ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇಷ್ಟು oops ನ ಬೆನಿಫಿಟ್ಸ್. ಇದು ಎಕ್ಸಾಂಪಲ್ ಜಾಸ್ತಿ ಕೇಳಿಲ್ಲ, ಇದುವರೆಗೂ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. 1 or 2 ಮಾರ್ಕ್ಸ್ ಕೇಳೋದ್ರಿಂದ ನೀವು ಒಂದು 3 ಅಥವಾ 4 ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಅಡ್ವಾಂಟೇಜಸ್. ನೆಕ್ಸ್ಟ್ ಗೋ ಫಾರ್ ದ C++ oops ನ disadvantages. Oops disadvantages of oops na disadvantages ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಇಟ್ಸ್ the oops ಏನಾಗುತ್ತೆ ಅಂದರೆ, ನಾವು ಫಸ್ಟ್ oops ನ ಚೆನ್ನಾಗಿ ಕಲ್ತಿರಬೇಕು. ಅದರಿಂದ ಏನಾಗುತ್ತೆ, oops ನೀಡ್ಸ್ ಅಂತ ಅವಶ್ಯಕತೆ ಇದೆ ಅಂತ. ನೀಡ್ಸ್ ಏನು ನೀಡ್ಸ್ ಬೇಕು oops? ಸ್ಪೆಷಲ್ ಸ್ಕಿಲ್ಸ್ ಬೇಕಾಗುತ್ತೆ. ಈ ಸ್ಕಿಲ್ಸ್ ಇಲ್ಲ ಅಂದರೆ oops ಹೆಂಗೆ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ. ಇಟ್ಸ್ ನೀಡ್ ಸ್ಪೆಷಲ್ ಸ್ಕಿಲ್ಸ್. ಯಾವುದು ಸ್ಕಿಲ್ಸ್ ಅಂದರೆ, ಸ್ಕಿಲ್ಸ್ ಅಬೌಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಸ್ಪೆಷಲ್ ಸ್ಕಿಲ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್, the oops needs the oops needs proper ಪ್ಲಾನಿಂಗ್ ಇರಬೇಕು, ಮತ್ತೆ ಡಿಸೈನಿಂಗ್ ಇರಬೇಕು. ಪ್ರಾಪರ್ ಪ್ಲಾನಿಂಗ್ ಅಂಡ್ ಡಿಸೈನಿಂಗ್ ಇರಬೇಕು. ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, oops ಯೂಸ್ ಟ್ರಿಕ್ಕಿ ಮೆಥಡ್. ಟ್ರಿಕ್ಕಿ ಅಂದ್ರೇನು, ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದ್ಸಲಿ ಡಿಫಿಕಲ್ಟ್ ಅನ್ಸುತ್ತೆ, ಒಂದ್ಸಲಿ ಈಸಿ ಅನಿಸುತ್ತೆ. ಇದನ್ನ ಟ್ರಿಕ್ಕಿ ಮೆಥಡ್ಸ್ ಕೂಡ ಯೂಸ್ ಮಾಡ್ತಾರೆ. oops ಯೂಸ್ ಟ್ರಿಕ್ಕಿ, TRI ಬರ್ಕೊಳ್ಳಿ ಸ್ಪೆಲ್ಲಿಂಗು, TRICKY ಟ್ರಿಕ್ಕಿ ಮೆಥಡ್ಸ್. ಏನು ಟ್ರಿಕ್ಕಿ ಮೆಥಡ್ಸ್ ಯೂಸ್ ಮಾಡುತ್ತೆ, ಯಾಕೆ ಯೂಸ್ ಮಾಡುತ್ತೆ? ಟ್ರಿಕ್ಕಿ ಮೆಥಡ್ಸ್ ಟು ಡೂ ದ ಪ್ರೋಗ್ರಾಮ್. ಇದು ಅದರ ಡಿಸ್ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಇದರ ಅಪ್ಲಿಕೇಶನ್ ಎಲ್ಲೇ ಯೂಸ್ ಮಾಡ್ತೀವಿ. First is used in CAD. CAD ಅಂದ್ರೆ ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಅಂತ. ಏನು ಮನೆ ಡಿಸೈನ್ ಮಾಡ್ತೀರಾ ಮತ್ತು ಏನೋ ಒಂದು ಪ್ಲಾನಿಂಗ್ ಮಾಡ್ತಿರಲ್ಲ, ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್,
is used in hypermedia. hypermediaದಲ್ಲಿ ಯೂಸ್ ಮಾಡ್ತೀವಿ. ಮೀಡಿಯಾದಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಫೆಕ್ಟಿವ್ ಅದು ಏನಾದ್ರು ಟೆಕ್ಸ್ಟ್ನ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ hypermedia. Next, third point is used in natural programming ಅಲ್ಲಿ ಯೂಸ್ ಮಾಡ್ತೀವಿ. ಯಾವನ್ನ is not a natural program, is a neural program ಅಂತ. ನ್ಯಾಚುರಲ್ ಪ್ರೋಗ್ರಾಮ್ ಅಲ್ಲ, ಇಟ್ ಇಸ್ ಕಾಲ್ಡ್ ಆಸ್ ಎ ನ್ಯೂರಲ್ ಅಂದರೆ ನೆಟ್ವರ್ಕಿಂಗ್ ಬೇಸ್ಡ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇಸ್ ಯೂಸ್ಡ್ ಇನ್ ನ್ಯೂರಲ್, ಅದು ನಾವು ಸಿಂಪಲ್ ಮಾಡೋಣ. ಇಸ್ ಯೂಸ್ಡ್ ಇನ್ ನೆಟ್ವರ್ಕಿಂಗ್ ಅಂತ. ಈಸ್ ಯೂಸ್ಡ್ ಇನ್ ನೆಟ್ವರ್ಕಿಂಗ್ ಅಲ್ಲಿ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನ ಯೂಸ್ ಮಾಡೋದಕ್ಕೆ ಬಳಸ್ತೀವಿ. Next is used in designing or decision supporting system. Decision simple is used in decision system. Simple is used in decision systems. ಆಯ್ತಾ? ಲಾಸ್ಟ್ ಪಾಯಿಂಟ್, ನಾನು ಆದಷ್ಟು ಸಿಂಪಲ್ ಸೆಂಟೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬುಕ್ಕಲ್ಲಿ ಇರೋ ಥರ ದೊಡ್ಡ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದೇ ಕಾರಣಕ್ಕೆ ನಾನು ಸಿಂಪಲ್ ಆಗಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ಯೂಸ್ಡ್ ಇನ್ ಎಕ್ಸ್ಪರ್ಟ್ ಸಿಸ್ಟಮ್. ಎಕ್ಸ್ಪರ್ಟ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಆಯಿತಾ? ಅಲ್ಲಿ ಯೂಸ್ ಮಾಡ್ತಾರೆ. ಆದರೆ ನಾವು ಸಿಂಪಲ್ ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಬರೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಡೀಪ್ ಕಾನ್ಸೆಪ್ಟ್, ಅದೇ ಒಂದು ಬೇರೆ ಸಬ್ಜೆಕ್ಟು. ಅದಕ್ಕೋಸ್ಕರ ಸಿಂಪಲಾಗಿ ನಿಮಗೆ ಗೊತ್ತಾಗೋಂಥ ವರ್ಡ್ಸ್ನ ಯೂಸ್ ಮಾಡಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಮೊದಲಿಂದ ಸ್ಟಾರ್ಟ್ ಮಾಡೋಣ. ಡಿಸಾರ್ಡರ್ ಬರುತ್ತೆ. oops need ಸ್ಪೆಷಲ್ ಸ್ಕಿಲ್ಸ್ ಬೇಕು ಪ್ರೋಗ್ರಾಮ್ ಮಾಡೋದಕ್ಕೆ. ನೆಕ್ಸ್ಟ್ oops need ಪ್ರಾಪರ್ ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್ ಇರಬೇಕು ಪ್ರೋಗ್ರಾಮಿಂಗ್ ಮಾಡಬೇಕಂದ್ರೆ. oops ಆರ್ ಯೂಸ್ ಟ್ರಿಕಿಂಗ್ ಮೆಥಡ್ ಟು ಡೂ ದ ಪ್ರೋಗ್ರಾಮ್ ಸ್ಕಿಲ್ಸ್. ಟ್ರಿಕಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ ಪ್ರೋಗ್ರಾಮ್ನ ಮಾಡೋದಕ್ಕೆ. ನಾವು oops ಅಪ್ಲಿಕೇಶನ್ ಅಂದರೆ ಈಸ್ ಯೂಸ್ಡ್ ಇನ್ CAD ಯೂಸ್ ಮಾಡ್ತೀವಿ, ಈಸ್ ಯೂಸ್ಡ್ ಇನ್ hypermedia ಯೂಸ್ ಮಾಡ್ತೀವಿ, ಈಸ್ ಯೂಸ್ಡ್ ಇನ್ ನೆಟ್ವರ್ಕಿಂಗ್ ಯೂಸ್ ಮಾಡ್ತೀವಿ, ಈಸ್ ಯೂಸ್ಡ್ ಇನ್ ಡಿಸಿಷನ್ ಸಿಸ್ಟಮ್ ಯೂಸ್ ಮಾಡ್ತೀವಿ, ಈಸ್ ಯೂಸ್ಡ್ ಇನ್ ಎಕ್ಸ್ಪರ್ಟ್ ಸಿಸ್ಟಮ್. ಇಷ್ಟು ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ oops ಚಾಪ್ಟರಲ್ಲಿ ಬರೋಂಥ ಕಾನ್ಸೆಪ್ಟ್. ಇದನ್ನೇ ನೆಕ್ಸ್ಟ್ ಚಾಪ್ಟರಲ್ಲಿ ಇರ್ತಾನೆ, ಇಂಟ್ರೊಡಕ್ಷನ್ ಟು C++ ಅಲ್ಲಿ ಸೇಮ್ ಡೆಫಿನಿಷನ್ಸೇ ಬರುತ್ತೆ. ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಲ್ಲ, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಪೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ನಿಮಗೆ C++ ಕ್ಯಾರೆಕ್ಟರ್ ಸೆಟ್ಸ್ ಆ್ಯಂಡ್ ಟೋಕನ್ಸ್ ಅಂತ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಟೋಕನ್ಸ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಏನು ಬರುತ್ತೆ, ಐಡೆಂಟಿಫೈರ್ಸು, ಕೀವರ್ಡ್ಸು, ಕನ್ಸ್ಟ್ರಕ್ಟರ್ಸು, ಕೀವರ್ಡ್ಸು, ಕಾನ್ಸ್ಟೆಂಟ್ಸು, ಆಪ್ರೇಟರ್ಸು, ಇವೆಲ್ಲವೂ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.